ಧರ್ಮ ಸರ್ ನಮಸ್ತೆ. ನಮಸ್ತೆ. ಆ, ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ನಟನೆ ಆಯ್ತು ಅಂತ ಹೆಸರಿದ್ರಿ. ಆದ್ರೆ ಹೌದು ಕಳೆದ ಒಂದೆರಡು ಗಂಟೆಗಳಿಂದ ಅದನ್ನ ಬೆಳಗ್ಗೆಯಿಂದ ನಿಮ್ ಮೇಲೆ ಒಂದು ಆರೋಪ ಬರ್ತಿದೆ. ಅದು ಏನು ಸರ್? ಅದ್ರ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಸರ್, ನಾನೊಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ನನ್ನ ಲೈಫ್ ಸ್ಟೈಲ್ ಅಲ್ಲಿ 25 ವರ್ಷದಿಂದ 300 ಸಿನಿಮಾ, ನಾನು 85 ಸಿನಿಮಾ ಎಲ್ಲಾ ತರ ಪೊಲೀಸ್ ಆಕ್ಟ್ ಮಾಡಿದ್ದೀನಿ. ಕ್ರಿಮಿನಲ್ ಆಕ್ಟಿವಿಟೀಸ್ ನನಗೆ ಗೊತ್ತಿದೆ, ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಹ್ಮ್ ಫಸ್ಟ್ ಆಫ್ ಆಲ್ ಅಂತದ್ರಲ್ಲಿ ಇವ್ರು ಯಾರೋ ವನಿತಾ ಅನ್ನೋರು, ಇದೇ ನನಗೆ ಐಶ್ವರ್ಯ ಗೌಡ ಅನ್ನೋರು ನನಗೆ ಆಗಸ್ಟ್ ಅಲ್ಲಿ ಪರಿಚಯ. ಒಂದು ಶೂಟಿಂಗ್ ಸ್ಪಾಟ್ ಬರ್ತಾರೆ, ಅವ್ರು 10-15 ಕಾರ್, ಅವ್ರದೇ ಕಾರು ಶೂಟಿಂಗ್ ಕೊಡ್ತಾರೆ. ಅವ್ರ ಲೈಫ್ ಸ್ಟೈಲ್ ನಾವು ನೋಡಿದೀವಿ. ಅವ್ರಿಗೆ ಇರೋ ತರ ಗನ್ ಮ್ಯಾನ್ಗಳು ಅವೆಲ್ಲ ನೋಡಿ ದೊಡ್ಡ ಫೈನಾನ್ಸ್ ದೊಡ್ಡ ಗಣ್ಯ ಆಗುತ್ತೆ, ನಾಳೆ ನಮಗೂ ಸಿನಿಮಾಗೆ ಹೆಲ್ಪ್ ಆಗುತ್ತೆ ನಾವು ಪರಿಚಯ ಆಗ್ತೀವಿ. ಅದೇ ರೀತಿ ನಮ್ಮ ಫ್ಯಾಮಿಲಿನೆಲ್ಲ ಅವರು ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ಕರೆದಿದ್ದಾರೆ. ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್, ಅದೇ ಲಾಸ್ಟ್ ನಮಗೂ ಅವ್ರಿಗೆ ಪರಿಚಯ 5 ತಿಂಗಳು ನಮ್ಮ ಜೀವನದಲ್ಲಿ ಪರಿಚಯ. ಇದೇ ವನಿತಾಗೆ ಅವರು ಎಷ್ಟೋ ವರ್ಷದಿಂದ ಪರಿಚಯ. ಜೊತೆಗೆ ಈ ವನಿತಾ ಅವರು ಅವ್ರ ಮನೇಲಿದ್ದು ಐಶ್ವರ್ಯದಿಂದ ಪರಿಚಯ ಆಗಿರೋದು ನನಗೆ. ಆಮೇಲೆ ಸಿಸ್ಟರ್ ಅನ್ನೋ ತರ ಪರಿಚಯ ಮಾಡ್ಕೊಂಡು ನಮ್ಮನ್ನೆಲ್ಲ ಚೆನ್ನಾಗೇ ಮಾತಾಡ್ಸ್ಕೊಂಡಿದ್ದು. ಇವ್ರದ್ದು ವರಾಯಿ ಗೋಲ್ಡ್ ಜ್ಯುವೆಲ್ಲರ್ಸ್ ಐಶ್ವರ್ಯ ಗೋಲ್ಡ್ ನಂದು ಅಂತಾನೆ ಹೇಳ್ಕೊಂಡಿದ್ದಾರೆ ನನ್ನ ಹತ್ರ. ಅದಕ್ಕೆ ಇವ್ರು ಒಪ್ಕೊಂಡಿದ್ದಾರೆ. ಹೌದೌದು, ಅವರು ಇದಕ್ಕೆ ಪಾತ್ರ ಅನ್ನೋ ತರನು ಹೇಳಿದ್ದಾರೆ. ನನಗೆ ಲಾಸ್ಟ್ ಇಯರ್ ನನ್ನ ವೈಫ್ಗೆ ವರಮಹಾಲಕ್ಷ್ಮಿ ಟೈಮಲ್ಲಿ ಒಡವೆ ತಗೊಳಕ್ ನಾನು 5 ಲಕ್ಷ ಇತ್ತು. 5 ಲಕ್ಷ ಇದೆ ಒಡವೆ ತಗೊಳ್ಕೊಂಡಿದ್ದಕ್ಕೆ ಅಲ್ಲಿ ಒಂದು ನೋಡಿದಲ್ಲಿ ಚೈನ್ ಅಂತ ಹೇಳಿದಾಗ 9 ಲಕ್ಷ ಆಗುತ್ತೆ ಅಂದಾಗ ನಾನು ಹೇಳ್ತೀನಿ ಹೋಗಿ ತಗೊಳ್ಳಿ, ನನಗೆ ಆಮೇಲೆ ನಿಧಾನಕ್ಕೆ ಕೊಡಿ ಒಂದು 10-15 ಡೇಸ್ ಬಿಟ್ಟು ಅಂತ ಹೇಳಿದ್ರು. ನಾನು ಹೋಗಿ ಪರ್ಚೇಸ್ ಮಾಡಿದ್ದೀನಿ ಇವ್ರು ಹೇಳಿದ್ರು ಅಂತ. ಇವ್ರು ಹೋಗಿ ಅವ್ರು ಅದು ಪೇಡ್ ಅಂತಾನೆ ನನಗೆ ಕೊಟ್ಟು ಕಳಿಸಿದ್ದಾರೆ. ಯಾರು? ಇದೇ ವನಿತಾ. ಆಮೇಲೆ ಇವ್ರು ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ್ರು ಐಶ್ವರ್ಯ ಗೌಡ, ನಾನು ಅದೊಂಚೂರು ನೀವು ಕೊಟ್ಬಿಟ್ರಿ, ಇನ್ನು ಮಿಕ್ಕಿದ ಬ್ಯಾಲೆನ್ಸ್ನು ನಾನು ಕೊಟ್ಟಿಲ್ಲ, ಒಂದು ಮಾತು ಹೇಳಿ ಅಣ್ಣ ಅಂತ ಹೇಳಿದ್ರು. ಸರಿ ಆಯ್ತು, ಮುಂದೆ ನೋಡಮ್ಮ ಎಲೆಕ್ಷನ್ ಟೈಮಲ್ಲ ನಾನು ಇದು ಕೊಡ್ತಾರೆ, ನಾನು ಕೊಟ್ಟಿದ್ದೀನಿ ಆಲ್ರೆಡಿ, ಕೊಡ್ತಾರೆ, ಒಂದು ಸ್ವಲ್ಪ ಟೈಮ್ ಕೊಡಿ ಅಂದೆ. ಆಯ್ತಣ್ಣ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಇವರು. ಇಲ್ಲಿಗೆ ಕ್ಲಿಯರ್ ಆಯ್ತು ಅಂತಾನು ನನಗೆ ಹೇಳಿದ್ದಾರೆ ಇವರು. ಮುಗಿದಾಯ್ತು. ನನ್ 9 ಲಕ್ಷದ ವ್ಯವಹಾರ ಬಿಟ್ರೆ ನನ್ನ ಜೀವನದಲ್ಲಿ ಇನ್ನೊಂದು ನೋಡಿ ಸರ್, 15 ವರ್ಷದಿಂದ ನಂದು ಇದು ತೆಗೀರಿ, ಕೆನರಾ ಬ್ಯಾಂಕು, ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡ್ತೀನಿ. ನನ್ನ ಲೈಫಲ್ಲಿ 10 ಲಕ್ಷದ ಮೇಲೆ ನಾನು ದುಡ್ಡು ನೋಡಿಲ್ಲ. ನನ್ನ ಲೈಫ್ ಸ್ಟೈಲ್ ಏನಂದ್ರೆ ಇದ್ದಾಗ ಯುಗಾದಿ, ಇಲ್ದಾಗ ಶಿವರಾತ್ರಿ ಮಾಡಿರೋ ನನ್ನ ಲೈಫ್ ಸ್ಟೈಲು. ನಾನು ಇವತ್ತಿಗೂ ಬಾಡಿಗೆ ಮನೆ ಬಾಡಿಗೆ ಕಟ್ತಾ ಇದ್ದೀನಿ, ರಾಯಲ್ ಆಗೇ ಇದ್ದೀನಿ. ಹಾಗಂತ ಏನು ಇದಲ್ಲ, ಕಷ್ಟ ಅಂತಲ್ಲ. ನನ್ನ ಸಿನಿಮಾ ನಂದು ಏನ್ ಬಂದಿದ್ನ ನಾನು ಅಲ್ಲಿಗಲ್ಲಿ ಖರ್ಚು ಮಾಡ್ಕೊಂಡು ರಾಯಲ್ ಆಗಿದ್ದೀನಿ. ನಾನು ಯಾರಿಗೂ ತಲೆ ಬಗ್ಸಿಲ್ಲ, ಯಾರಿಗೂ ಕೈ ಚಾಚಿಲ್ಲ. ಅಂಡ್ ಮೋರ್ ಓವರ್ ನಾನು ಹತ್ರ ಮೋಸ ಮಾಡಿ ಕಂಡೋರು ಇದನ್ನ MP ವಯಸ್ಸಲ್ಲಿ ಮಾತಾಡ್ಬಿಟ್ಟು ದುಡ್ಡು ಕೆಲಸ ಮಾಡ್ಬೇಕಿದ್ದೀರಿ. ಯಾವುದೋ ಬೇನಾಮಿ ಸಿಮ್ಮು ಕೀಪ್ಯಾಡ್ಸ್ ಫೋನ್ ತಗೊಂಡು ಮಾಡ್ಬೋದಿತ್ತಲ್ಲ ಸರ್. ನನ್ನ ಫೋನಲ್ಲೇ ಮಾತಾಡೋದು ಕಾನ್ಫರೆನ್ಸ್ ಅಲ್ಲಿ. ನಾನು ಯಾಕಂತ ಕೆಲಸ ಮಾಡ್ಬೇಕಿತ್ತು? ನೋಡಿದ್ರೆ ಇವಾಗ ನೋಡಿ FIR ಅಲ್ಲಿ ನನ್ಗೆ ನಾನು ಧಮಕಿ ಹಾಕಿದ್ದೀನಿ, ಕೊಲೆ ಬದುಕಿ ಹಾಕಿದ್ದೀನಿ ಅಂತ ಆಗ್ತಾಳಲ್ಲ. ಅಮ್ಮಂಗೆ ಅದೇ ಯಾವ ಬಯಲಿ ಹೇಳ್ತಾರೆ ಇಂಥ ಮಾತು ನಮ್ಗೆ ಅರ್ಥ ಆಗಿಲ್ಲ ಸರ್ ನನಗೆ. ಸರ್, ನಿಮ್ಮ ಹೆಸರು ಜೊತೆಗೆ ಒಂದು ಪ್ರಮುಖ ರಾಜಕಾರಣಿ ಆಗಿರುವಂತಹ ಒಂದು DK ಸುರೇಶ್ ಅವರ ತಂಗಿ ಅಂತಾನೂ ಸಹ ಹೇಳ್ಕೊಂಡು ಒಂದಷ್ಟು ವಂಚನೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಂದ್ ಕಡೆ ಸಿನಿಮಾ ನಟರ ಹೆಸರು, ಇನ್ನೊಂದ್ ಕಡೆ ಪ್ರಮುಖ ರಾಜಕೀಯ ಒಂದು ಗಣ್ಯರ ಹೆಸರು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ತರ? ಅದನ್ನೇ ಸರ್, ಅಂತ ದೊಡ್ಡ ವ್ಯಕ್ತಿ ನಮ್ಮನ್ನ ಎಷ್ಟೋ ಸಲ ಫಂಕ್ಷನ್ ಅಲ್ಲಿ ಜೊತೆ ಪಕ್ಕ ಕೂರ್ಸ್ಕೊಂಡೆಲ್ಲ ಮಾತಾಡಿದ್ದಾರೆ, ನೋಡಿದ್ದಾರೆ. ಅಂತವ್ರ ಬಗ್ಗೆ ನಮ್ಗೆ ಗೊತ್ತು. ಇವರೇ ಅವ್ರ ಜೊತೆ ಎಲ್ಲ ಹೋಗಿ ಬಂದಿರೋದೆಲ್ಲ ಇದೆ. ಈ ವನಿತಾ ಅವ್ರನ್ನೆಲ್ಲ ಮೀಟ್ ಮಾಡಿರೋದೆಲ್ಲ. ಹಂಗಿದ್ರೆ ಹೋಗಿ ಕೇಳ್ಬೋದಿತ್ತಲ್ಲ ಅವ್ರನ್ನ ವ್ಯವಹಾರ ಮಾಡಕ್ ಮುಂಚೆ. ಅದೇ ಸರ್, ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದಾರಂತ ಇವರು, ಸಾಲಗಳು ಕೊಟ್ಟಿದ್ದಾರಂತೆ. ಯಾರೋ ಒಂದು ವಯಸ್ಸಲ್ಲಿ ಮಾತಾಡ್ಬಿಟ್ರಂತೆ, ಅದಕ್ಕೆ ಟೈಮ್ ಕೊಟ್ಬಿಟ್ರಂತೆ, ಈಗ ದುಡ್ಡು ಬರ್ತಾ ಇಲ್ಲ ಅಂತ. ನನ್ನ ಒಬ್ಬ ಪಬ್ಲಿಕ್ ಫಿಗರ್ನ ತಗೊಂಡು ನಮ್ಮನ್ನ ಟಾರ್ಗೆಟ್, ಈಸಿ ಟಾರ್ಗೆಟ್ ಅಲ್ಲ ನಾವು, ನಮ್ಮ ಮ್ಯಾಟ್ರ್ ಬಂದ್ರೆ ಎಲ್ಲ ಕಡೆನೂ ಮಾಡ್ಬೋದು ಅವತ್ತು ಕಾರಣ ಇಟ್ಕೊಂಡು. ನಾನು ಅದಕ್ಕೆ ಸರ್ ನನ್ನ ರಿಕ್ವೆಸ್ಟ್ ಎಲ್ಲ ಚಾನಲ್ಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ನೋಡಿದಿರ, ನಾನು ಹೊಸ ಆಕ್ಟರ್ ಅಲ್ಲ, ಯಾವನು ನೆನ್ನೆ ಮೊನ್ನೆ ಮಾಡಿದವನು ಹಿಂಗ್ ಮಾಡಿರ್ಬೋದು ಅಂತ ಅನ್ಕೊಳ್ಳೋದಕ್ಕೆ. ದಯವಿಟ್ಟು ಆ ಎಮ್ಮಂಗೆ ಬುದ್ಧಿ ಹೇಳಿ ಅವಳಿಗೆ, ದಯವಿಟ್ಟು ಈ ತರ ಎಲ್ಲ ಮಾಡಿ ನಮ್ಮ ಮರ್ಯಾದೆ ಕಳೆದ ಸಾಕು, ಕಳೆದವ್ರಿಗೆ ಆಲ್ರೆಡಿ. ಏನಾದ್ರು ಮಾಡಿದ್ರೆ ಇಲ್ಲ ಅವ್ರ ಜೊತೆ ವ್ಯವಹಾರ ಮಾತಾಡಿದ್ರೆ 50 ಲಕ್ಷ ಕೋಟಿ ಅಂತ ದುಡ್ಡು ನಾನು ಇಸ್ಕೊಳ್ಳೋದು ಇನ್ನೊಂದು ಮಾತಾಡಿದ್ರೆ ಅದಕ್ಕೆ ಬೇಕಾದ್ರೆ ಶಿಕ್ಷೆ ಕೊಡ್ಲಿ, ಇಲ್ಲ ಕೊಲೆ ಬೆದರಿಕೆನೆ ಹಾಕಿದ್ರೆ ಶಿಕ್ಷೆ ಕೊಡ್ಲಿ. ಯಾಕೆ ಈ ತರ ನಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಹೇಳಿ ನೀವೇ?
ನೆಕ್ಸ್ಟ್ ಇವಾಗ ನೀವು ಏನ್ ಆಕ್ಷನ್ ತಗೊಳಕ್ಕೆ ರೆಡಿ ಆಗಿದ್ರಾ ಅಂತ? ನಾನು ಅದೇ ಸರ್, ನಾನು ಲಾಯರ್ ಮೂಲಕನೇ ನಾನು ಇವಾಗ ಹೋಗ್ಬೇಕು. ಈ ತರ ಈ ತರ ಎಲ್ಲ ಕೇಸ್ ಹಾಕಿದ್ದಾರೆ ಪೊಲೀಸರು, ಯಾವ ತರ ಪರಿಗಣಿಸ್ಬಿಟ್ಟು ಈ ತರ ಇವ್ರು ಮಾತು ಕಟ್ಕೊಂಡು ಮಾಡಿದ್ದಾರೆ ನನಗೂ ಅರ್ಥ ಆಗಿಲ್ಲ. ಅವರು ಇವಾಗ ಲಾಯರ್ ಮೂಲಕ ನಾನು ಹೋಗ್ಬಿಟ್ಟು ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನಾನು ಮಾನನಷ್ಟನೇ ಆಗ್ತೀನಿ. ಇನ್ನೊಂದು ತಿಳ್ಕೊಳ್ಳಿ, ಇವ್ರದೇ ಏನೋ ಅಲಿಗೇಷನ್ ಇದೆ ವನಿತದ್ದು, ಯಾವ್ದೋ CID ಅದನ್ನ ಫಸ್ಟ್ ಪರಿಶೀಲಿಸ್ತೀನಿ. ನಮ್ದು ಯಾವ್ದು ಇಲ್ಲ, ಪರಿಶೀಲಿಸಿ ದಯವಿಟ್ಟು ಅದನ್ನ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಏನಾದ್ರೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.